ಬಳ್ಳಾರಿಯಲ್ಲಿ ಗುಂಡು ದಾಳಿ, ರಾಜ್ಯದಲ್ಲಿ ಗುಂಡು ದಾಳಿ. ಅದು ನೀವು ಗುಂಡು, ನಿಜವಾದ ಗುಂಡು. ಇದು ಗುಂಡು, ಇದು ನಿಜವಾದ ಗುಂಡು. ಇಲ್ಲಿ ಸಿದ್ದರಾಮಯ್ಯನವ್ರ ಸರ್ಕಾರದಿಂದ ಗುಂಡು ದಾಳಿ. ಚೆನ್ನಾಗಿದೆ ರೀ ನಿಮ್ಮದು ಗುಂಡು ದಾಳಿ ಕತೆ. ಏನೋ ಹೈಕೋರ್ಟ್ ಜಡ್ಜ್ ಸೇಮ್ ಸಿದ್ದರಾಮಯ್ಯನವ್ರ ಟೈಪ್ ಅವ್ರ ಅಪೋಸಿಷನ್ ಇದ್ದಾವೆ. ಇದಕ್ಕೆ ಹೈಕೋರ್ಟ್ ನ್ಯಾಯಮೂರ್ತಿಗಳಿಂದ ಆಗಬೇಕು. ಎಲ್ಲದಕ್ಕೂ ಹೇಳ್ತೀನಿ. ಏನು ಹೈಕೋರ್ಟ್ ನ್ಯಾಯಮೂರ್ತಿಗಳು ಕೆಲಸವಿಲ್ಲದೆ ಪಾನ್ ಬೀಡ ಹಾಕೊಂಡು ಕೂತಿದ್ದಾರೆ ಖಾಲಿ. ಕೆರ್ಕೊಳಕ್ಕಾಗ್ತಿಲ್ಲ ಅವ್ರುಗಳಿಗೆ ಇರೋ ಕೇಸಿನ ಪ್ರೆಷರ್ಗೆ. ಕೇಸ್ ಪ್ರೆಷರ್ಸ್ ಹಂಗಿದೆ ಅವ್ರುಗಳ ಮೇಲೆ, ಒಬ್ಬೊಬ್ಬರ ಮೇಲುವೆ ಒಂದೊಂದು ದಿನಕ್ಕೆ 60 ಕೇಸು 70 ಕೇಸು 80 ಕೇಸು ಲಿಸ್ಟ್ ಔಟ್ ಆಗ್ತಾ ಇರುತ್ತೆ. ಯಾರ್ದು ಕೇಳಬೇಕು ಯಾರ್ದು ಬಿಡಬೇಕು ಅರ್ಥವಾಗದೇ ಇರೋ ಸ್ಟೇಜಲ್ಲಿ ಇದ್ದಾರೆ. ಹಿಯರಿಂಗ್ ಮಾಡಿದ್ರೆ ಜಡ್ಜ್ಮೆಂಟ್ ಬರೆಯೋಕ್ಕಾಗದೇ ಇರೋ ಅಷ್ಟು ಪ್ರೆಷರ್ಸಲ್ಲಿ ಕೂತಿದ್ದಾರೆ. ಅಂದರೆ ಬರೆಯೋಕ್ಕಾಗಲ್ಲ ಅಂದರೆ ಅಷ್ಟು ಟೈಮ್ ಪ್ರೆಷರ್ಸು. ಇದಕ್ಕೆಲ್ಲ ಕರ್ಕೊಂಬಂದು ನೀವು ಬಡ್ದಾಡ್ಕೊಂಡು ಕೋತಿಗಳ ಥರ ಕಚಡಗಳು ಆಡೋ ಕೆಲಸಕ್ಕೆ ಹೈಕೋರ್ಟ್ ಜಡ್ಜ್ ಕರ್ಕೊಂಬತ್ತಾರಂತೆ ರೇ. ಬರೀ ಕೆಲಸ ಇಲ್ಲ ಅಂದ್ಕೊಂಡಿದ್ದೀರಾ ಏನು? ಹೈಕೋರ್ಟ್ ಜಡ್ಜು ಹೇಳಬೇಕಲ್ಲ. ಬಳ್ಳಾರಿಯ ಬ್ಯಾನರ್ ಗಲಾಟೆಗೆ ಆಗಿದ್ದು ಕೊನೆಗೆ ಅಂತಿಮ ಏನು ಅಂದರೆ ಒಬ್ಬ ಯುವಕಂದು ಅಥವಾ ಕುಟುಂಬಸ್ಥ ಯಾರೋ ಪಾಪ ಅವನದ್ದು ಒಂದು ಸಾವು. ಆ ಮನೆ ವಿಚಿತ್ರ ನೋಡಿ. ಈ ಹುಡುಗ ಅಥವಾ ಈ ಯುವಕ ಕಾಂಗ್ರೆಸ್ ಅಂತೆ, ಅವ್ರ ಅಪ್ಪ BJP ಅಂತೆ. ಅಯ್ಯೋ ಗ್ರಾಚಾರಾನೇ ಹೋಗಲ್ಲಪ್ಪ. ಆಲ್ ಪಾರ್ಟಿ ತನಿಖೆ ಮಾಡಿಬಿಟ್ರಪ್ಪ ಇದರಲ್ಲಿ. ಹೆಂಗಿದ್ರು ಅಪ್ಪ BJP, ಮಗ ಕಾಂಗ್ರೆಸ್. ಸರ್ವ ಪಕ್ಷಗಳ ತನಿಖೆ ಒಂದು ಮಾಡಿಬಿಟ್ರಪ್ಪ ಎರಡೂ ಕಡೆಯಿಂದ. ಪೊಲೀಸ್ನವ್ರು ಬೇಡವೇ ಬೇಡ? ಇಬ್ರು ಇದ್ದೀರಲ್ಲ. ಹೇ ಮನೆ ಕತೆ ಹೇಳಿ ಪಾಪ. ಯಾರೋ ರಾಜಶೇಖರ್ ಅಂತ ಹುಡುಗ ಅಂತ ಒಂದು ನನಗೆ ಪಾಪ ಯುವಕ ಅಥವಾ ವಿವಾಹ ಆಗಿದೆಯೋ ಇಲ್ವೋ ನಂಗೆ ಗೊತ್ತಿಲ್ಲ. ಸಾವಾಗಿದ್ದು ಸಾವೇ. ಎರಡನೇದು, ನೀನು ಯಾಕಪ್ಪ ಅಲ್ಲೋಗಿದ್ದೆ, ನೀನು ಯಾಕಪ್ಪ ಹೋದೆ ಅಲ್ಲಿ? ಇದೆ ಯಾವನನ್ನು ಮೆಚ್ಚಿಸೋಕ್ಕೆ ತಕತೈ ಅಂತ ಕುಣ್ಕೊಂಡು ಹೋಗ್ತಿರಲ್ಲ, ಅನುಭವಿಸ್ಬೇಕು. ಈಗ ಕುಟುಂಬ ಆಕ್ರಂದನ, ತಾಯಿ ಪಾಪ, ತಾಯಿಗೆ ಮಗನೇ. ಆಮೇಲೆ ಇವಾಗ ಕ್ರಿಮೇಷನ್ ಎಲ್ಲ ಆಗಿದೆ. ಸಾಂತ್ವನ ಹೇಳಿದಾರಂತೆ. ಯಾರೋ ಭರತ್ ರೆಡ್ಡಿ ಆಪ್ತ ಸತೀಶ್ ರೆಡ್ಡಿ ಅಂತೆ, ಗಂಭೀರ ಗಾಯ ಆಗಿದೆಯಂತೆ. ಕುರ್ಚಿ ಹಾಕೊಂಡು ಬ್ಯಾನರ್ ಹಾಕಿಸ್ತಿದ್ದ ಈ ಪಾರ್ಟಿ ಅಂದರು. ಗಲಾಟೆಯಲ್ಲಿ ಕಲ್ಲು ಬಿದ್ದಿದೆ ಅಂತ. ಓಹೋ ಹೌದಾ? ಹುಡುಕ್ರಪ್ಪ ಎಲ್ಲ ವೀಡಿಯೋನ ನೋಡೋಣ. ಅದೇನು ತಲೆ ಕಟ್ಟಿರೋದೆಲ್ಲ ಕರೆಕ್ಟಾಗಿ ಚೆಕ್ ಮಾಡಿಸಿ. ದೆರ್ ಇಸ್ ಸಂಬಡಿ ಹ್ಯಾಸ್ ಪ್ಲೇಡ್ ಮಿಸ್ಚೀಫ್ ಇದರಲ್ಲಿ. ಅದು ಯಾರು ಅಂತ ಕಂಡುಹಿಡೀರಿ ಅಷ್ಟೇ. ಕಿಡಿಗೇಡಿ ಗೊತ್ತಾಗಬೇಕಷ್ಟೇ. ಯಾರು ಬೇಕಾದ್ರೂ ಇರ್ಬೋದು, ಐದರ್ ಸೈಡ್. ಎಸ್, ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನೋ ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದ್ದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ.